ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಚಂಡಿಕಾ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಾ ವೈಷ್ಣವಿ. ನಮಸ್ತೆ ಎಲ್ರಿಗೂ. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 20 ಸ್ವಾಗತ ಸುಸ್ವಾಗತ ಎಲ್ರಿಗೂ. ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ಹುಕ್ಸೈ ಬಟನ್ ಹೋಲ್ ಮೆಷರ್ಮೆಂಟ್ ನೋಟ್ಸ್ ನೋಡಿದ್ವಿ, ಅಂದರೆ ಅಳತೆ ನೋಟ್ಸ್ ನೋಡಿದ್ವಿ. ಇಂದಿನ ಸಂಚಿಕೆಯಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ. ಡ್ರಾಯಿಂಗ್ 1ರ ನೋಟ್ಸ್ ಆಗಿದೆ. ಡ್ರಾಯಿಂಗ್ 2 0 ದಿಂದ 1 ಅಂದರೆ ಎಲ್ ಉದ್ದ 10 ಇಂಚು ಪ್ಲಸ್ 1 ಅಂದರೆ 11. 0 ದಿಂದ 2 1 ರಿಂದ 3 ವಿಡ್ತ್ ಅಗಲ ಅಂದರೆ 4ರ ಅರ್ಧ ಭಾಗ ಪ್ಲಸ್ ಅರ್ಧ. 4ರ ಅರ್ಧ ಭಾಗ ಅಂದರೆ 4ರಲ್ಲಿ ಅರ್ಧ ಭಾಗ ಅಂದರೆ 2 ಅಂದರೆ 2 ಪ್ಲಸ್ ಅರ್ಧ ಅಂದರೆ ಓರೆ 2 ಸೇರಿ 2 2 3 ಜಾಯಿಂಟ್ ಜೋಡಿಸುವುದು. ಫ್ರೆಂಡ್ಸ್, ಈಗ ಹೊಲಿಗೆಯ ವಿಧಾನ ನೋಡಿಕೊಳ್ಳುವ. ಹೊಲಿಗೆಯ ವಿಧಾನ ಸ್ಟೆಪ್ 1. 0 ದಿಂದ A 2 ಇಂದ F ವರೆಗೆ ಹೊಲಿಗೆಯ ಬಟ್ಟೆಯನ್ನು ಒಂದು ಬಾರಿ ಮಡಚಿ, ನಂತರದಲ್ಲಿ ಇನ್ನೊಂದು ಮಡಕೆ ಮಡಚಿಕೊಂಡು ಕೈ ಹೊಲಿಗೆ ಅಂದರೆ ಓಡುವ ಹೊಲಿಗೆ ಹಾಕುವುದು. ಎರಡನೇದಾಗಿ ಬಟ್ಟೆಯ ಕೆಳಭಾಗ ಬಾಟಮ್ನಲ್ಲಿ 1ರಿಂದ C ಆ್ಯಂಡ್ 3ರಿಂದ H ವರೆಗೆ ಒಂದು ಬಾರಿ ಮಡಚಿ, ನಂತರದಲ್ಲಿ ಇನ್ನೊಂದು ಬಾರಿ ಮಡಚಿಕೊಂಡು ಕೈ ಹೊಲಿಗೆ ಹೊಲಿಯುವುದು, ಅಂದರೆ ಓಡುವ ಹೊಲಿಗೆ. ನೋಡಿ, 2 ಬಾರಿ ಹೊಲಿದಾಗ ಮೇಲೆ ಕೆಳಗೆ 2 ಕಡೆ ಈ ಥರ ಇರುತ್ತೆ ಹೊಲಿಗೆ. ಇದು ಹೊಲಿಗೆ ಮಡಚಿಕೊಂಡು ಹೊಲಿದಾಗ ಹೀಗಿರುತ್ತೆ ಬಟ್ಟೆ. ಈಗ ಸ್ಟೆಪ್ 2ನೇದರಲ್ಲಿ ಇದು ಫೋಲ್ಡ್ ಮಾಡಿ ಡ್ರಾಯಿಂಗ್ ಮಾಡಲಾಗುತ್ತೆ. 2ನೇ ಡ್ರಾಯಿಂಗು. ಈಗ ಚಿತ್ರ 2ರ ಬಟ್ಟೆಯನ್ನು ನೋಡಿ, ಇದು ಚಿತ್ರ 2ರ ಬಟ್ಟೆ. 0 ದಿಂದ 1 ಇಲ್ಲಿ ಫೋಲ್ಡ್ ಮಾಡಲಾಗಿರುತ್ತೆ. 2 ರಿಂದ 3 0 ದಿಂದ 1 F ಅಂದರೆ ಫೋಲ್ಡಿಂಗ್ ಮಾಡಿರೋ ಮಧ್ಯಭಾಗ ಕಟ್ಟಿಂಗ್ ಮಾಡುವುದು. ನಂಬರ್ 2, ಮೊದಲು ಹೊಲಿದ ಬಟ್ಟೆಯ ಅಡಿಯಲ್ಲಿ ಮೇಲ್ಮೈ ಒಂದಾಗಿರುವಂತೆ ಇಟ್ಟು ಸರಿಯಾಗಿ ಜೋಡಿಸಿಟ್ಟು ಅಂದರೆ ಹೊಲಿದ ಬಟ್ಟೆಯ ಮೇಲ್ಭಾಗ ಅರ್ಧ ಇಂಚು ಜಾಸ್ತಿ ಇರುವ ಹಾಗೆ ಇಟ್ಟು, ಕೆಳಭಾಗದಲ್ಲೂ ಹೊಲಿದ ಬಟ್ಟೆಗಿಂತ ಅರ್ಧ ಇಂಚು ಜಾಸ್ತಿ ಇರುವಂತೆ ಇಟ್ಟು ENG ಗುರುತಿನ ಮೇಲೆ ಓಡುವ ಹೊಲಿಗೆ ಹೊಲಿಯುವುದು. ಹೀಗೆ ಹೊಲಿದಾಗ ಪಕ್ಕದ ಚಿತ್ರದಲ್ಲಿರುವ ಹಾಗೆ ಬಟ್ಟೆಯು ಕಾಣುವುದು. ನೋಡಿ, ಈ ಥರ ನಾನು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ಹೇಗಿರುತ್ತೆ ಅಂತ ಒಂದು ಅಂದಾಜು ಗೊತ್ತಾಗೋಕ್ಕಾಗಿ ಹೀಗೆ ಮಾಡ್ಕೊಂಡಿದ್ದೀನಿ. ಹೀಗಿರುತ್ತೆ ಹೊಲಿಗೆ ಹಾಕಿದಾಗ. ಈಗ ನಂಬರ್ 3, ಹೊಲಿದ ನಂತರ ಅಡಿಗಡೆ ಇರುವ ಬಟ್ಟೆಯನ್ನು ಹೊರಗಡೆ ಎಳೆಯಬೇಕು. ಇಷ್ಟಾದಾಗ ಡ್ರಾಯಿಂಗ್ ಈ ಥರ ಬರುತ್ತೆ. ಡ್ರಾಯಿಂಗಲ್ಲಿ ಇರೋ ಥರ ಬಟ್ಟೆ ಬರುತ್ತೆ.
ನೆಕ್ಸ್ಟ್ 4 ಈ ಎರಡನೇ ಚಿತ್ರದ ಬಟ್ಟೆಗೆ ಅಂದರೆ ಫೋಲ್ಡ್ ನೇರ ಮಾರ್ಕಿಂಗ್ ಮಾಡಿಕೊಳ್ಳುವುದು. ಇದು ಮಾರ್ಕಿಂಗ್ ಮಾಡಿದಾಗ ಚಿತ್ರ ಹೀಗಿರುತ್ತೆ, ಬಟ್ಟೆ ಹೀಗಿರುತ್ತೆ. ಹೊರಗೆಳೆದ ಬಟ್ಟೆಯನ್ನು ಮೊದಲೇ ಹೊಲಿದ ಬಟ್ಟೆಗೆ ಸರಿಯಾಗಿ ಮಡಚಿಕೊಂಡು ಹೊರಗೆಳೆದ ಬಟ್ಟೆಯನ್ನು ಮೊದಲೇ ಹೊಲಿದ ಬಟ್ಟೆಗೆ ಸರಿಯಾಗಿ ಮಡಚಿಕೊಂಡು ಒಂದು ಬಾರಿ ಮಡಚಿದ್ರೆ ಸಾಕು. ಈಯಿಂದ ಜಿ ಗುರುತಿನ ಮೇಲೆಯ ಹೊಲಿಗೆಯ ಪಕ್ಕದಲ್ಲಿ ಮತ್ತೊಂದು ಹೊಲಿಗೆ. ಹೀಗೆ ಹೊಲಿದಾಗ ಬಟ್ಟೆಯ ಚಿತ್ರ ಈ ಥರ ಇರುತ್ತೆ. 6ನೇದಾಗಿ ಈಗ ಎರಡನೇ ಚಿತ್ರದ ಬಟ್ಟೆಯನ್ನು ನಾನಿಲ್ಲಿ 4ನೇ ನಂಬರ್ ಎರಡನೇ ಚಿತ್ರದ ಬಟ್ಟೆಗೆ ಎಫ್ ನೇರ ಮಾರ್ಕಿಂಗ್ ಮಾಡಿಕೊಳ್ಳುವುದು ಅಂತ ನೋಡಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಒಂದು ಸಣ್ಣ ಚೇಂಜಸ್ ಇದೆ. ಇದು 0ಯಿಂದ 2, 1ರಿಂದ 3ರ ಮಧ್ಯೆ ಮಾರ್ಕಿಂಗ್ ಮಾಡ್ಕೋಬೇಕಿತ್ತು ಅಷ್ಟೇ. ಇದು ಬೇಡ. ಚಿತ್ರದ ಬಟ್ಟೆಗೆ ಎಫ್ ನೇರ ಮಾರ್ಕಿಂಗ್ ಮಾಡಿಕೊಳ್ಳುವುದು ಇದು ಬೇಡ. ಮಿಸ್ ಆಯಿತು. ಇದು 0 ಮತ್ತು 2, 1ರಿಂದ 3ರ ಮಧ್ಯೆ ಮಾರ್ಕಿಂಗ್ ಅಷ್ಟೇ. ಈಗ 6ನೇದು ಈಗ ಎರಡನೇ ಚಿತ್ರದ ಬಟ್ಟೆಯ ಅಂದರೆ 0ರಿಂದ 2, 1ರಿಂದ 3ರ ಮಧ್ಯ ಗುರುತಿನವರೆಗೆ ಒಂದು ಬಾರಿ ಮಡಚಿಕೊಂಡು ನಂತರದಲ್ಲಿ ಇನ್ನೊಂದು ಮಡಚಿ ಜಿ ಮತ್ತು ಈ ಗುರುತಿನವರೆಗೆ ಫುಲ್ ಒಳಗಡೆ ಮಡಚಿಕೊಂಡು ಓಡುವ ಹೊಲಿಗೆ. ಹೀಗೆ ಹೊಲಿದಾಗ ಚಿತ್ರ ಈ ಚಿತ್ರದಲ್ಲಿ ಬರುವಂತೆ ಇರುತ್ತೆ. ಇದೇನು ಅಂದಾಜು ಸುಮ್ಮನೆ ಹಾಗೆ ನೋಡೋಕ್ಕೆ ಬಟ್ಟೆ ಹೇಗಿರುತ್ತಂತ ನಾನು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದೇನು ಮಾಡಲೇಬೇಕಂತ ಏನೂ ಇಲ್ಲ. ಹೊಲಿದಾಗ ಹೀಗೆ ಬರುತ್ತಂತಷ್ಟೇ. 7ನೇದಾಗಿ ಮೇಲ್ಭಾಗದಲ್ಲಿ ಹೊಲಿಯಬೇಕಾದರೆ ಜಾಸ್ತಿ ಇರುವ ಬಟ್ಟೆಯನ್ನು ಮೊದಲಿನ ಬಟ್ಟೆಗೆ ಸರಿಯಾಗಿ ಮಡಚಿಕೊಂಡು ಹೊಲಿಗೆ. ಹೀಗೆ ಹೊಲಿದಾಗ ಚಿತ್ರ ಈ ಥರ ಇರುತ್ತೆ ಬಟ್ಟೆ. ಈಗ ಸ್ಟೆಪ್ 3 ಮೊದಲನೇದಾಗಿ 1ನೇದು ನಂಬರ್ 5ರವರೆಗೆ ಇದರ ಮೊದಲು ಸ್ಟೆಪ್ 3ರ ಬದಲು 7ನೇದು ಮೇಲ್ಭಾಗದಲ್ಲಿ ಹೊಲಿಯಬೇಕಾದರೆ ಜಾಸ್ತಿ ಇರುವ ಬಟ್ಟೆಯನ್ನು ಮೊದಲಿನ ಬಟ್ಟೆಗೆ ಸರಿಯಾಗಿ ಮಡಚಿಕೊಂಡು ಹೊಲಿಗೆ. ಹೀಗೆ ಹೊಲಿದಾಗ ಚಿತ್ರ ಹೀಗಿರುತ್ತೆ. ಇದು ಒಂದು ಹುಕ್ಸ್ ಮತ್ತು ಕಾಜಾ ಪಟ್ಟಿಯ ಹೊಲಿಗ ವಿಧಾನ ಇದು. ಈಗ ಸ್ಟೆಪ್ 3 ಬಟನ್ ಐ ಆ್ಯಂಡ್ ಹುಕ್ಸ್ ಐ ಪಟ್ಟಿ ಹೊಲಿಗ ವಿಧಾನ. ಸ್ಟೆಪ್ 3ನೇದು ನಂಬರ್ 1 ನಂಬರ್ 5ರವರೆಗೆ ನೋಡಿ. ನಂಬರ್ 5ರವರೆಗೆ ಹುಕ್ಸ್ ಆ್ಯಂಡ್ ಕಾಜಾ ಪಟ್ಟಿಯದೇ ಹೊಲಿಗೆ. ಈಗ ಎರಡನೇ ಚಿತ್ರದ ಬಟ್ಟೆಯನ್ನು 0ರಿಂದ 2, 1ರಿಂದ 3 ಮಧ್ಯ ಗುರುತಿನವರೆಗೆ ಮಡಚುವುದು. ಅದಕ್ಕೂ ಮೊದಲು ಎರಡನೇ ಚಿತ್ರದ ಬಟ್ಟೆಯನ್ನು ಒಂದು ಬದಿಗೆ ಅರ್ಧ ಇಂಚು ಮಡಚಿ ಓಡುವ ಹೊಲಿಗೆ. 3ನೇದಾಗಿ 0ಯಿಂದ 2, 1ರಿಂದ 3ರವರೆಗೆ ಮಡಚಿದ ಬಟ್ಟೆಯನ್ನು ಬಿ ಮತ್ತು ಡಿ ಗುರುತಿನ ಮೇಲೆ ಇಟ್ಟು ಹೊಲಿಗೆ. ಅಂದರೆ ಮಡಕೆಯ ಭಾಗ ಹೊರಗೆ ಇರುವಂತೆ ಇಟ್ಟು ಹೊಲಿಗೆ.
ಫ್ರೆಂಡ್ಸ್ ನೋಡಿ, ಮೂರನೇದಾಗಿ 0ಇಂದ 2 ಒಂದರಿಂದ 3ರವರೆಗೆ ಮಡಚಿದ ಬಟ್ಟೆಯನ್ನು ಬಿ ಮತ್ತು ಡಿ ಗುರುತಿನ ಮೇಲೆ ಇಟ್ಟು ಹೊಲಿಗೆ. ಮೊದಲ ಬಟ್ಟೆಯ ತುದಿಗೆ ಸರಿಯಾಗಿ ಮಡಚಿ, ಅಂದರೆ ಮಡಕೆಯ ಭಾಗ ಹೊರಗೆ ಇರುವಂತೆ ಇಟ್ಟು ಹೊಲಿಗೆ. ಬಟ್ಟೆ ಹೊಲಿದ ನಂತರ ಈ ಥರ ಬರುತ್ತೆ. ನಾಳೆ ಡ್ರಾಯಿಂಗ್ ನೋಡೋಣ. ಫ್ರೆಂಡ್ಸ್, ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಫ್ರೆಂಡ್ಸ್, ದಯಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳುತ್ತಾ, ನನ್ನ ಮಾತಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊಳುತ್ತಾ ವಂದನೆಗಳು. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್. ಬಾಯ್.